ಸ್ನೇಹಿತರೆ, ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಸ್ಪೈ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಹೋಗೋದು ಅಂತೆ, ಅಲ್ಲಿ ಸಿಗಾಕೊಂಡು ಸಾಯೋದು ಅಂತೆ ಈ ತರಹದ ವಿಡಿಯೋ ಮಾಡಿಕೊಂಡು ಬಲಿದಾನ ಮಾಡಿದ ಎಷ್ಟೋ ಸ್ಪೈ ಅಥವಾ ಗೂಢಾಚಾರಿಗಳಿಗೆ ಅವಮಾನ ಮಾಡುತ್ತಿದ್ದಾರೆ. ಅಂತಹ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಾಚಿಕೆ ಆಗಬೇಕು. ಇಂದಿಗೂ ಕೂಡ ಅದೆಷ್ಟೋ ಗೂಢಾಚಾರಿಗಳು ದೇಶಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ದೇಶದ ಮೊದಲ ಮಹಿಳಾ ಗೂಢಾಚಾರಿಣಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದಾರೆ, ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ದೇಶದ ಮೊದಲ ಗೂಢಾಚಾರಿಣಿ ಮಹಿಳೆಯೇ ನೀರಾ ಆರ್ಯ. ಇವರು ಭಾರತದಲ್ಲಿ ಗುಪ್ತಚರ ದಳ ಅಂದರೆ ರಾ ರಚನೆಯಾಗುವ ಮೊದಲೇ ಬ್ರಿಟಿಷರ ಅಧೀನದಲ್ಲಿದ್ದ ಬೀದಿಗಳಲ್ಲಿ ತಿರುಗಾಡಿ ರಹಸ್ಯ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಳು. ನೀರಾ ಆರ್ಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇವರು 1902 ಮಾರ್ಚ್ 5 ರಂದು ಉತ್ತರ ಪ್ರದೇಶ ಬಾಗ್ಪತ್ನ ಖೇಕ್ರಾದಲ್ಲಿ ಜನಿಸಿದರು. ನೀರಾ ಆರ್ಯ ತಂದೆ ಸೇರ್ ಛಜ್ಜುಮಲ್ ಶ್ರೀಮಂತ ಉದ್ಯಮಿಯಾಗಿದ್ದರು. ನೀರಾ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೋಲ್ಕತಾದಲ್ಲಿ ಪೂರ್ಣಗೊಳಿಸಿದ್ದರು. ನೀರಾ ಆರ್ಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ರಾಣಿ ಆಫ್ ಝಾನ್ಸಿ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದರು. ನೀರಾ ಆರ್ಯ ಸೇರಿದಂತೆ ಎಲ್ಲಾ ಮಹಿಳೆಯರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅಲ್ಲದೆ ನೀರಾ ಆರ್ಯ ಅವರು ಐಎನ್ಎನ ಗುಪ್ತಚರ ವಿಭಾಗದೊಳಗೂ ಕಾರ್ಯನಿರ್ವಹಿಸಿ ಮೆಚ್ಚುಗೆ ಗಳಿಸಿದ್ದರು. ನೀರಾ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳದೆ ಗೌಪ್ಯ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರು. ನೀರಾ ಅವರ ದೈನಂದಿನ ಚಟುವಟಿಕೆ ಶತ್ರುಗಳಿಗೆ ಅಗೋಚರವಾಗಿ ಕಾಣುವಂತೆ ಮಾಡಿತ್ತು. ಇದರ ಪರಿಣಾಮ ನೀರಾ ಅವರು ಮುಕ್ತವಾಗಿ ಓಡಾಡಲು ಮತ್ತು ಮುಖ್ಯವಾದ ರಹಸ್ಯಗಳನ್ನು ತಲುಪಿಸಲು ಅವಕಾಶ ಮಾಡಿಕೊಟ್ಟಿತ್ತು. ನೀರಾ ಆರ್ಯ ಅವರ ನಡೆಸಿದ ಪ್ರಮುಖ ಗುಪ್ತಚರ ಕಾರ್ಯಗಳು ಈ ಕೆಳಗಿನಂತಿವೆ. ಸಾಮಾನ್ಯ ವಸ್ತುಗಳಲ್ಲಿ ಅಡಗಿಸಿಟ್ಟ ಸಂಕೇತ ಸಂದೇಶಗಳನ್ನು ರವಾನಿಸುತ್ತಿದ್ದರು. ಬ್ರಿಟಿಷ್ ಪಡೆಗಳ ಚಲನವಲನಗಳ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದರು. ಸಂಭಾವ್ಯ ದಾಳಿಗಳ ಬಗ್ಗೆ ಐಎನ್ಎಗೆ ಮೊದಲೇ ಎಚ್ಚರಿಕೆ ಸಂದೇಶ ನೀಡುತ್ತಿದ್ದರು. ಗೌಪ್ಯವಾಗಿ ಉಳಿಯುವ ಮೂಲಕ ನೇತಾಜಿಯ ಚಲನವಲನಗಳ ಮಾಹಿತಿ ಸೋರಿಕೆಯನ್ನು ತಡೆಯುತ್ತಿದ್ದರು. ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಲು ಸ್ಥಳೀಯವಾಗಿ ಜನರನ್ನು ಸಂಘಟಿಸಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಾಣ ರಕ್ಷಣೆಗಾಗಿ ಗಂಡನನ್ನೇ ಕೊಂದ ನೀರಾ ಆರ್ಯ. ಹೌದು ಸ್ನೇಹಿತರೆ, 2ನೇ ಜಾಗತಿಕ ಯುದ್ಧ ಗುಪ್ತಚರ ಚಟುವಟಿಕೆಯು ನೀರಾ ಆರ್ಯ ಅವರ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರಿತ್ತು. ನೀರಾ ಆರ್ಯ ಅವರು ಬ್ರಿಟಿಷ್ ಸಿಐಡಿ ಅಧಿಕಾರಿಯಾಗಿದ್ದ ಶ್ರೀಕಾಂತ್ ಜೈರಂಜನ್ ದಾಸ್ ಅವರನ್ನು ವಿವಾಹವಾಗಿದ್ದರು. ನೀರಾ ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಸೇರ್ಪಡೆಗೊಂಡಿದ್ದ ವಿಚಾರ ತಿಳಿದ ಶ್ರೀಕಾಂತ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೀರಾ ಹತ್ಯೆ ಮಾಡಬೇಕೆಂದು ತಾಕೀತು ಮಾಡಿದ್ದರಂತೆ. ಆದರೆ ನೀರಾ ನೇತಾಜಿ ಹತ್ಯೆಯನ್ನು ನಿರಾಕರಿಸಿದ್ದರು. ಇದರಿಂದ ಆಕ್ರೋಶಗೊಂಡ ಪತ್ನಿ ನೀರಾರನ್ನು ಗೃಹಬಂಧನದಲ್ಲಿ ಇರಿಸಿ ನೇತಾಜಿ ಇರುವ ಸ್ಥಳವನ್ನು ಬಹಿರಂಗಪಡಿಸುವಂತೆ ತೀವ್ರ ಚಿತ್ರಹಿಂಸೆ ನೀಡಿದ್ದನು. ತದನಂತರ ಬ್ರಿಟಿಷ್ ಸಿಐಡಿ ಅಧಿಕಾರಿ ಶ್ರೀಕಾಂತ್ ಒಂದು ದಿನ ನೇತಾಜಿಯತ್ತ ಗುರಿಯಿಟ್ಟು ಗುಂಡು ಹಾರಿಸಿದ್ದರು. ಆದರೆ ಪವಾಡ ಸದೃಶವಾಗಿ ನೇತಾಜಿ ಬದುಕುಳಿದಿದ್ದರು. ಆದರೆ ಅವರ ಚಾಲಕ ಸಾವಿಗೀಡಾಗಿದ್ದ. ಈ ವಿಷಯ ತಿಳಿದ ನೀರಾ ಪತಿ ಶ್ರೀಕಾಂತ್ ಅವರನ್ನು ಚಾಕುವಿನಿಂದ ಇರಿದು ಕೊಂದು ಹಾಕಿದ್ದರು. ಶ್ರೀಕಾಂತ್ ಅವರನ್ನು ಕೊಂದಿದ್ದಕ್ಕಾಗಿ ನೀರಾ ಅವರನ್ನು ಬಂಧಿಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸೆಲ್ಯುಲರ್ ಜೈಲಿನಲ್ಲಿ ಇರಿಸಲಾಗಿತ್ತು. ಅಲ್ಲಿ ನೀರಾಗೆ ಚಿತ್ರಹಿಂಸೆ ನೀಡಿದ್ದ ಬ್ರಿಟಿಷ್ ಅಧಿಕಾರಿ ನೀರಾ ಆರ್ಯ ಅವರ ಒಂದು ಸ್ತನವನ್ನು ಕತ್ತರಿಸಿ ಹಾಕಿದ್ದ. ಆದರೆ ಎಷ್ಟೇ ಹಿಂಸೆ ನೀಡಿದರೂ ಕೂಡ ನೀರಾ ಆರ್ಯ ಅವರು ಮಾತ್ರ ಐಎನ್ಎ ಹಾಗೂ ನೇತಾಜಿ ಕುರಿತು ಒಂದು ಚಿಕ್ಕ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಅತ್ಯಾಧುನಿಕ ಕಾಲದಲ್ಲಿ ಈಗ ಗುಪ್ತಚರ ಇಲಾಖೆ ಸ್ಯಾಟಲೈಟ್ ಸೇರಿದಂತೆ ಆಧುನಿಕ ಉಪಕರಣಗಳನ್ನು ಬಳಸುತ್ತಿದೆ. ಆದರೆ ಅಂದು ನೀರಾ ದೇಶಕ್ಕಾಗಿ ಕೋಡ್ ವರ್ಡ್ ಸಂದೇಶಗಳ ಮೂಲಕ ಗುಪ್ತಚರ ಕಾರ್ಯ ನಿರ್ವಹಿಸಿದ್ದು ಸಾಮಾನ್ಯ ಕೆಲಸವಲ್ಲ. ಇಂತಹ ದಿಟ್ಟೆಯನ್ನು ಭಾರತ ದಶಕಗಳ ಕಾಲದವರೆಗೆ ಮರೆತೇ ಬಿಟ್ಟಿತ್ತು. ಸ್ವಾತಂತ್ರ್ಯ ನಂತರ ನೀರಾ ಅವರನ್ನು ಅಂಡಮಾನ್ ಜೈಲಿನಿಂದ ಬಿಡುಗಡೆ ಮಾಡಲಾಗಿತ್ತು. ಅಂದಿನಿಂದ ನೀರಾ ಅವರು ಕೊನೆಯುಸಿರೆಳೆಯುವವರೆಗೂ ಹೈದರಾಬಾದ್ನಲ್ಲಿ ವಾಸವಾಗಿದ್ದರು. ಇವರು 1998 ಜುಲೈ 26 ರಂದು ನಿಧನರಾದರು. ಸ್ನೇಹಿತರೆ, ಇದಿಷ್ಟು ದೇಶದ ಮೊದಲ ಗುಪ್ತಚಾರಿಣಿ ಮಹಿಳೆ ನೀರಾ ಆರ್ಯ ಅವರ ಕುರಿತ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.